ಸಾವ್ಕಾರ ನೀವು ಯಾವ ಊರದಿಂದ ಬಂದಿರಿ? ನಾವು ಮಕಣಾಪುರದಿಂದ ಬಂದಿವ್ರಿ. ಮಕಣಾಪುರ. ನೀವು ವೆರೈಟಿ ಯಾವ್ದು ನೀವು ಚಾಯ್ಸ್ ಮಾಡಿ ಆಗಿ ಕಟ್ಲಕ್ಕೆ ಏನ್ ಹೇಳಿದ್ರಿ ನೀವು ಮುಂಚೆ? 15-20 ವರ್ಷದಿಂದ ಬೆಳ್ಕೊತ ಕೇಸರಿ ಐತಿ. ಒಳ್ಳೆ ಗುಣಮಟ್ಟದ ಕಾಯಿ ಅದ, ಅದರಿಂದ ಬೇಕಂತೇಳಿ ನಾವು ಕಟ್ಲಿಕ್ಕೆ ಹೇಳಿದ್ವಿ. ನೀವು ಪಡ ನೋಡಿ ಬಂದು ಕಟ್ಸಿರಿ? ಕಟ್ಸಿದ್ವಿ. ಎಷ್ಟ್ ಕಟ್ಸಿರಿ? ನಾವು ಒಂದು 10,000 ಆಗಿ ಕಟ್ಸಿವಿ. 10,000 ನೀವೇ ಖುದ್ದಾಗಿ ಕಟ್ಸಿರಿ? ಇವೆಲ್ಲ ನೀವೇ ಅನ್ನೋದ್ಲ ಒಟ್ಟು ಇದು ಪ್ಲಾಂಟೇಶನ್ ಮಾಡ್ಲಕ್ಕ ರೆಡಿ ಮಾಡಿದ್ರಿ. ಬಿಟ್ಟ ಒಂದೊಂದು ಹ್ಯಾಂಗ ಗುರ್ತು ಮಾಡ್ಕೊಂಡ್ರಿ ನೀವು? ಇವೆಲ್ಲ ಸಣ್ಣ ಬಿಳಿ ಬೇರೆ ತಂತು ಬೇರೆ ಅದ ಒಟ್ಟು. ಇಲ್ಲೆಲ್ಲ ಗುಟಿ ಕಾಣೋದ್ರಿಂದ ಮತ್ತೆ ತಿಳ್ಕೊಂಡಿದ್ವಿ. ಇವು ಕ್ಲಿಯರ್ ಆಗಿ ಎಲ್ಲಾ ಬೇರುಗಳು ಅದಾವ್ರಿ? ಅದಾವ, ಇಲ್ಲೆಲ್ಲ ಬೇರೆ ಅದಾವ. ಕೆಲವೊಂದು ರೈತರಿಗೆ ಬಾಳ ಕನ್ಫ್ಯೂಷನ್ ಅದಾವ. ಯಾವ ತರನ ಕನ್ಫ್ಯೂಷನ್ ಅಂದ್ರೆ ಟಿಶ್ಯೂ ಕಲ್ಚರ್ ಅಂತ ಹೇಳ್ತಿರ್ತಾರೆ. ಟಿಶ್ಯೂ ಕಲ್ಚರ್ ಚಲೋನ ಗೂಟಿ ಚಲೋನ? ನಮ್ ಲೆಕ್ಕ ನಾವು ರೈತರು ಬೆಳೆದ ಗಿಡ ನೋಡಿ ಮಟ್ಟಿ ಚಲೋ ಕಾಣೋದ್ರಿಂದ ನಾವ್ ಈಗ ಮಾಡ್ಬೇಕು. ಇಲ್ಲ ಒಳ್ಳೇದ್ ಯಾವ್ದು ಅಂದ್ರ ಟಿಶ್ಯೂ ಕಲ್ಚರ್ದು ಬಾಳ ಪ್ರಾಬ್ಲಮ್ಸ್ ಗಳು ಬರ್ಲಾಗತ್ತಾವ. ಹ್ಯಾಂಗ್ ಕಾಯಿ ಬರ್ತಾವ ಗುರ್ತಿಲ್ರಿ. ನಾವ್ 10 ವರ್ಷ ಗಟ್ಲೆ ಮಾರ್ಕೆಟ್ ಮಾಡೋದ್ರಿಂದ ನಮ್ಗೆ ಗುರ್ತೈತಿ, ನಾವ್ ಮಾಡ್ಸ್ಲಕತ್ತಿ. ಅಂದ್ರ ರೋಗ ಎಲ್ಲಾ ಸೇಮ್ ಟಿಶ್ಯೂ ಕಲ್ಚರ್ನು ಸೇಮ್ ಬರ್ತಾವ, ಗುಟ್ಟಿನೂ ಸೇಮ್ ಬರ್ತಾವ. ಅವೆಲ್ಲ ಬರೋದು ಬರೇಬೇಕು, ರೋಗ ಆಗಂಗ ಆಗುದೇ. ನಮ್ಗೆ ಯಾವ್ದು ಒಳ್ಳೇದ್ ಅನ್ಸದ ಅದು ಮಾಡ್ಲತ್ತೀವಿ. ಇದು ಈ ಬುನಾದಿ ಹಿಡಿದು ಇದು ಗುಟಿ ಅನ್ನೋದ್ಲ ಬಂದಿದ್ದೈತಿ. ಬಂದದೈತಿ. ಇದು ಬುನಾದಿ ಗುಟಿ ಬಂದಿದ್ರ ಕಾಲಾಗಿ ಇದ್ರದ್ದು ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಅಂದ್ರ ನಾವು ರೋಗ ಇಲ್ಲಾರ ಗಿಡದಾಗ ಕಟ್ಟಿಸಿದೀವಿ ಅಂದ್ರ ಅದು ಏನೂ ಪ್ರಾಬ್ಲಮ್ ಇರಂಗಿಲ್ಲ. ಈ ಸದ್ದ ನಾವು ತೋಟಕ್ ಬಂದೇವ್, ಖುದ್ದಾಗಿ ನೋಡ್ಕಾಗಿ ಯಾವ ಗಿಡಕ್ಕೂ ಕ್ಯಾರ್ ಇಲ್ಲ ಏನಿಲ್ಲ. ಆದ್ರಿಂದ ನಾವು ಈಗ ನೋಡಿದ್ವಿ, ಕಟ್ಟಿಸಿದೀವಿ, ತೊಗೊಂಡ್ ಹೊಂಟಿದ್ವಿ. ಅಂದ್ರ ಇದು ಈ ಸದ್ಯ ಬೇರ್ ಬಿಟ್ಟೈತಿ ಸಾಕಾಗಷ್ಟು. ಬೇರ್ ಬಿಟ್ಟದ್ರಿಂದ ತೊಗೊಂಡ್ ಹೋಗಿ ನಾವ್ ನಮ್ಮ ಹೊಲ ನಾವು ಇದು ಹಚ್ಚೋದ್ ಮಾಡೋರಿದ್ವಿ. ಹಚ್ಚೋದ್ ಮಾಡ್ತಾರ ಈ ಸದ್ದ. ಅಂದ್ರ ಇದರಿಂದ ಅಂದ್ರ ರೈತರಿಗೆ ಇನ್ನೊಂದ್ ಹೇಳ್ಬೇಕಂದ್ರ ಪ್ರಾಬ್ಲಮ್ಸ್, ನಾವು ಮುಂಚೆ ಇದು ಒಂದ್ ವಾರ ಹಿಂದ್ಗಡೆ ಹೋಗಿದ್ದು ಟಿಶ್ಯೂ ಕಲ್ಚರ್ದು ಎಲ್ಲೇ ಬೇರೆ ಅಂದ್ರ ಅದು ಹೆಸರು ಹೇಳ್ಬಾರ್ದು, ಬೇರೆ ಬೇರೆ ಕಂಪ್ನಿಯು. ಅದು ಯಾವ ಪ್ರಾಬ್ಲಮ್ ಅಂದ್ರ ಅವು ಟಿಶ್ಯೂ ಕಲ್ಚರ್ ನಿಂದ ಆಗಿ ಬಂದಿದ್ದು ಪ್ರಾಬ್ಲಮ್ಸ್ ಜಾಸ್ತಿ ಇದ್ದಿದ್ರ ಕಾಲಾಗಿ ಅವ್ರದ್ದು ಎಲ್ಲ ಅಗಿ ಸುದ್ದಿ ಜಾಸ್ತಿ ಹೋಗ್ಲಿಕತ್ತಾವ. ಅದೊಂದ್ ಪ್ರಾಬ್ಲಮ್ ಸಮಸ್ಯೆ ಬಾಳ ಐತಿ. ಇದು ಮುಂಚೆ ಅನ್ನೋದ್ಲ ಅವು ಎಲ್ಲ ಅಂತ ಸಮಸ್ಯೆ ಇದ್ದಿತ್ಲ. ಈಗ ಜಾಸ್ತಿ ಅನ್ನೋದ್ಲ ಸಮಸ್ಯೆ ಜಾಸ್ತಿ ಅದ. ವಿಲ್ಟ್ ಬತ್ತು ಮತ್ತ ಹಿಂಗ ಏನೋ ಬತ್ತು, ಗಿಡ ಅನ್ನೋದ್ಲ ಸಡನ್ಲಿ ಒಣಗೋದು ಈ ತರನಾಗ ಆಗ್ಲಿಕತ್ತಾವ. ಯಾಕಂದ್ರೆ ಅದು ಟಿಶ್ಯೂ ಕಲ್ಚರ್ ಪ್ರಾಬ್ಲಮ್ ನಿಂದೆ ಆಗ್ಲಿಕತ್ತದ ಅನ್ನೋದು ಕೆಲವೊಂದ್ ರೈತರ ಅಭಿಪ್ರಾಯ. ಕಂಡು ಹಿಡ್ದಾರ. ಹೌದಲ್ರಿ? ಅದ್ರನಿಂದ ಇದು ಟಿಶ್ಯೂ ಕಲ್ಚರ್ದು ಮಾಡಬಾರ್ದು. ನಿಮ್ಮ ಉದ್ದೇಶದಿಂದಾಗಿ ನೀವು ಬೂಟಿನೇ ಹಚ್ಚಬೇಕು. ನಾವು ಬುನಾದಿ ಹಿಡಿದು ನೀವು ಬೆಳೆದವರು, ನೀವು ದೊಡ್ಡ ರೈತರ ಇದ್ರಿ. ನೀವು ದೊಡ್ಡ ರೈತರು ಇದ್ರ ಕಾಲಾಗಿ ನೀವು ಟಿಶ್ಯೂ ಕಲ್ಚರ್ಕ ನೀವು ಅವಲಂಬನೆ ಆಗಿಲ್ಲ. ನೀವು ಓಲ್ಡ್ ಹಳಿ ಇದರಿಂದ ಬಂದಿರಿ, ಮತ್ತ ಓಲ್ಡ್ ಕೆಸರ ತಂದೆ ನೀವು ಆಯ್ಕೆ ಮಾಡ್ಕೊಂಡ್ರಿ. ಹೌದಲ್ರಿ? ಆಯ್ಕೆ ಮಾಡ್ಕೊಂಡಿದ್ರಿಂದಾಗಿ ಇದು ನಿಮಗ ಬೆಸ್ಟ್ ಕ್ವಾಲಿಟಿ, ಸೈಜ್ ಮತ್ತೆ ಇದು ಎಲ್ಲಾ ಕೀಪಿಂಗ್ ಕ್ವಾಲಿಟಿ ಮತ್ತ ಮಾರ್ಕೆಟ್ ಈ ವೆರೈಟಿ ಮಾರ್ಕೆಟ್ ನಾಗ ನಿಮ್ಮ ಅಭಿಪ್ರಾಯ ಏನೈತಿ? ನೀವು ನೋಡಿರಿ ಕ್ವಾಲಿಟಿ ಐತಿ ಮತ್ತು ಕಾಯಿ ಸೈಜಿಂಗ್ ಐತಿ, ಸೈನಿಂಗ್ ಬಾಳ ಚಲೋ ಐತಿ. ಅದರಿಂದ ನಾವು ನಮ್ ಬೇಕಾಗಿ ನಾವು ಇದು ಮಾಡಿದೇವಿ. ಗುಣಮಟ್ಟ ಚಲೋ ಅಂತೇಳಿ ಆಯ್ಕೆ ಮಾಡ್ಕೊಂಡಿದ್ವಿ. ಆಯ್ಕೆ ಮಾಡ್ಯಾರಿ. ಇದು ಆಯ್ಕೆ ಮಾಡಿ ನೀವು ನಿಮ್ಮೂರ್ರಿ? ನಮ್ಮೂರ್ ಮಕಣಾಪುರ. ನಿಮ್ಮ ಹೆಸರ್ರಿ? ಭೀಮಣ್ಣ ನಾಗಪ್ಪ ಬೆಳ್ಳುಂಡಿಗಿ. ವೈದ್ಯಕ್ಕೆ ನೀವು ಇದು ಅಷ್ಟು ಏನದ್ಲ 3,500 ಅನ್ನೋದ್ಲ ಪ್ಲಾಂಟೇಶನ್ ನೀವ್ ಮಾಡೋರ ಇದ್ರಿ. ಹೌದಲ್ರಿ? ಇದು ರೈತರಿಗೆ ಏನದ್ಲ ಇನ್ನೊಂದ್ ಹೇಳ್ಬೇಕಂದ್ರ, ನೀವು ಯಾರ ವಿಶ್ವಾಸ ಇಟ್ಟು ನೀವು ಇದರಿಂದ ಮಾಡ್ಕೊಳ್ಳೋರ್ ಇದ್ರಂದ್ರ ಗೂಟಿಯಾಗಿ ನೀವು ಖಾತ್ರಿ ಇದ್ದಲ್ಲಿ ಕಟ್ಸ್ಕೊಂಡು ಪ್ಲಾಂಟೇಶನ್ ಮಾಡ್ಕೊಳ್ಳೋದು ಬಾಳ ಒಳ್ಳೇದು. ಯಾಕಂದ್ರೆ ಇದು ನಿಮ್ ಪ್ರಾಬ್ಲಮ್ಸ್ ಬರಲ್ಲ. ಇದು ಗುಟಿದು ಏನಿರ್ತೈತಿ, ಇದ್ರ ಅಣುವಿನಿಂದ ಬಂದಿರ್ತದ, ಇದು ಕಡ್ಡಿನೂ ಬಿರ್ಸಿರ್ತದ. ಡೈರೆಕ್ಟ್ ಆಗಿ ಎಲ್ಲ ಬೇರೆ ಡೆವಲಪ್ ಆಗಿ ಗಿಡ ಜಾಸ್ತಿ ಇದು ಆತಿರ್ತದ. ಹಿಂಗಾಗಿ ಏನಲ್ಲ ಯಾವ್ದು ಪ್ರಾಬ್ಲಮ್ಸ್ ಬರಂಗಿಲ್ಲ. ಬಂದ್ರು ಇದು ತಡ್ಕೊಳ್ಳೋ ಶಕ್ತಿ ಇರ್ತದೆ. ಇದಕ್ಕೆ ತಡ್ಕೊಳ್ಳೋ ಶಕ್ತಿನೇ ಐತ್ರಿ. ಇದು ಕಾಯಿ 5-6 ತಿಂಗಳಾದ್ರೂ ಏನು ಕಾಯಿಗೆ ಏನು ಆಗಲ್ಲ. ದಿನಕ್ಕೆ ದಿನ ಕಲರ್ ಬರ್ತೈತಿ, ಕರೆ ಕಾಯಿ ಹಾಳಾಗಲ್ಲ. ಮ್ಯಾತೆ ಬೀಳೋದು ಮಾಡೋದು ಆಗಲ್ಲ. ಒಳ್ಳೆ ಕಾಯಿ ಹಿಂಗ್ ಉದ್ರಿ ಬೀಳೋದಾಗ್ಲಿ ಮತ್ತ ಹೊಟ್ಟೆ ಎಲ್ಲ ಒಳಗಿನ ಮಮ್ಮಿ ಆಗಲಿ, ಹಿಂಗ್ ಹೊಟ್ಟೆ ಏನಲ್ಲ ಈ ಕ್ವಾಲಿಟಿದ್ ಆಗಲ್ಲ. ರೈತರಿಗೆ ಏನ್ ಹೇಳ್ಬೇಕಂತ ಬಯಸ್ಯಾರಿ ನೀವು? ಚಲೋ ಐತಿ, ಕ್ವಾಲಿಟಿ ಚಲೋ ಐತಿ, ಚಲೋ ಮಾಡ್ಬೇಕಂತೇಳಿ. ಇದು ರೈತರಿಗೆಲ್ಲ ಗೂಟಿನೇ ಕರೆಕ್ಟ್ ಆಗಿ ನೀವು ಎಲ್ಲೇ ತಗೋರಿ, ಆದ್ರೆ ನೀವು ಪ್ಲಾಂಟೇಶನ್ ನೋಡಿ ಗಿಡ ಚೆಕ್ ಮಾಡಿ ಹೋಗಿ ಪಡಕ್ ಹೋಗಿ ಖುದ್ದಾಗಿ ಭೇಟಿ ಮಾಡಿ ನೋಡಿ ನೀವು ಅಗಿ ಕಟ್ಟಿಸಿ ಇದು ಮಾಡಿಕೆ ನೀವು ಟೈಮ್ ಹೋದ್ರೂ ನಿಮ್ ಪಡ ಎಲ್ಲ ಸೇಫ್ಟಿಯಾಗಿ ರೋಗ ಇಲ್ಲದೆ ನೀವು ಬೆಳೆಸೊಳಕ ಅನುಕೂಲ ಆಗ್ತದ ಹೇಳೋದೊಂದು ಉದ್ದೇಶ. ಓಕೆ.
दोन तीन दिवस बागेत येईना काहीच करेना असं नाही जेवण त्याला फिरवूच नका तुम्हाला. जास्त असे लोक त्याची सगळं तिकीट होणार